ಅಮ್ಮ ನಿನ್ಗೆ ಹೊಸ ಬಟ್ಟೆ ಹೊಲ್ದಿದಾರ ಕಣೆ, ಹಾಕ್ ನೋಡು ಹೇಗಿದೆ ಅಂತ. ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಮಾಡ್ಕೊಡ್ತಾರಂತೆ. ಸರಿ ಆಯ್ತು, ಅಕ್ಕೋ ಬರ್ತೀನಿ. ಹಾ ಸರಿ. ಹೇಗಿದೆ? ಚೆನ್ನಾಗಿದೆ ಕಣೆ. ಯಾರು ಇವರು ಈ ಜಾಗದಲ್ಲಿ, ಅದು ಇಷ್ಟೊತ್ತಲ್ಲಿ? ಪಕ್ಕಾ ಸೆಟ್ಟಿಂಗ್ ಮಗ ಇದು. ನಾವು ಟ್ರೈ ಮಾಡೋಣ ಮಗ. ನಿನ್ ಜೊತೆ ನಾನಿದ್ದೀನಿ, ಅಜಯನಾಗು. ಏಯ್ ಬಾಯ್ಲೆ ಬಾ ಬಾ. ಎಷ್ಟು ರೇಟು? ಏನು ಬೇಡ, ಬಾರೆ ಮನೆಗೆ ಹೋಗೋಣ. ಇರು. ಏನ್ ಫ್ರೀನಾ? ಪಬ್ಲಿಕ್ ಬುದ್ಧ ನೀನು. ಸೂಪರ್. ಸರಿ, ನೀನೇ ಸೆಲೆಕ್ಟ್ ಮಾಡ್ಕೊ ಮೊದಲು, ಯಾರು ಗೋಲ್ ಹೊಡಿಬೇಕು ಅಂತ. ಏನೋ ನಿಂದು ಅದೃಷ್ಟಲ್ಲೇ ಹೊಡೆದೆಲ್ಲೋ ಚಾನ್ಸು. ಕೃತಿ, ನೀನಾ? ಕ್ಷಮ್ಸು ಕೃತಿ, ನೀನು ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನಾನಲ್ಲ ಅಂದ್ರು ನನ್ನ ಜಾಗದಲ್ಲಿ ಇವತ್ತು ಬೇರೆ ಹುಡುಗಿನೇ ಇರ್ತಿದ್ಲು. ಅವಳಿಗಂತೂ ನೀವು ಕ್ಷಮೆ ಕೇಳ್ತಿರ್ಲಿಲ್ಲ. ಅದಲ್ಲ ಕೃತಿ, ನೀನೇನಿಲ್ಲಿ? ಮಾತಾಡಬೇಡ ನೀನು. ಹೇಗಿದೆ? ಚೆನ್ನಾಗಿದೆ ಕಣೆ. ಹೌದು, ನೀನು ಈ ನಡುವೆ ಕಾಲೇಜಿಗೆ ಬರ್ತಿಲ್ಲ? ಅಯ್ಯೋ ಅದಾ, ಹೋದ್ವಾರ ಕಾಲೇಜಿಂದ ಬರ್ಬೇಕಾದ್ರೆ ಯಾರೋ ಇಬ್ರು ಹುಡುಗರು ಫಾಲೋ ಮಾಡ್ಕೊ ಬಂದು ರೇಗಿಸ್ತಿದ್ರು ಕಣೆ. ಅದನ್ನ ಅಮ್ಮನ್ಗೆ ಹೇಳಿದ್ರೆ ಅಮ್ಮ ಅಂದ್ರು, ನೀನ್ ಕಾಲೇಜ್ಗೆ ಹೋಗಿ ಉದ್ಧಾರ ಮಾಡಿದ್ ಸಾಕು, ಮನೆಯಲ್ಲೇ ಬಿದ್ದಿರು. ಓದೋ ಹೆಣ್ಮಕ್ಳು ಎಷ್ಟು ಹುಷಾರಾಗಿರ್ಬೇಕು, ಏನನ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ ಅಂತ ಹೇಳಿ ಚೆನ್ನಾಗ್ ಬೈದ್ರು. ಇದೇನಾದ್ರೂ ನಿಮ್ ಅಪ್ಪನ್ ಗೊತ್ತಾದ್ರೆ ಅಷ್ಟೇ ಅಂತ ಹೇಳಿದ್ರು. ನಿನ್ಗೆ ಗೊತ್ತಲ್ಲ ನಮ್ಮ ಅಪ್ಪನ್ ಬಗ್ಗೆ. ಏನಾದ್ರೂ ಗೊತ್ತಾಯ್ತೋ, ಯಾರಾದ್ರೂ ಹುಡ್ಗನ್ ನೋಡಿ ಮದ್ವೆ ಮಾಡಿ ಕಳ್ಸ್ಬಿಡ್ತಾರೆ. ಎಲ್ಲಾ ನನ್ ಹಣೆ ಬರ. ಅಷ್ಟೇನಾ? ನಮ್ಮ ಅಣ್ಣ ಇದ್ದಾರೆ, ಅವ್ರ ಫ್ರೆಂಡ್ಸು ಇದ್ದಾರೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಅವನೆಲ್ಲ ನೋಡ್ಕೊತಾನೆ. ಅಯ್ಯೋ ಬೇಡ ಬೇಡ, ಹುಡುಗರು ಸರಿ ಇಲ್ಲ. ಸುಮ್ನೆ ನಿಮ್ ಅಣ್ಣನ್ಗೆ ಯಾಕೆ ತೊಂದ್ರೆ? ತೊಂದರೆ ಏನಿಲ್ಲ, ಬಾ. ಅವನು ಎಲ್ಲಿರ್ತಾನಂತ ನಂಗೆ ಚೆನ್ನಾಗಿ ಗೊತ್ತು, ಬಾ. ಏಯ್, ನಾ ಕ್ಷಮ್ಸು ಕೃತಿ. ಅದ್ಯಾವುದೋ ಲೋಫರ್ ನನ್ನ ಮಗನ ಮಾತು ಕೇಳ್ಕೊಂಡು ನಮ್ಮ ಬುದ್ಧಿನೂ ಹಾಳು ಮಾಡ್ಕೊಂಡ್ಬಿಟ್ವಿ. ನಿಂಗೆ ಗೊತ್ತು ತಾನೆ ಪಾರ್ಥ, ನಾವೆಲ್ಲ ಏನು ಅಂತ. ನಾನು ನಿಮ್ಮ ಅಣ್ಣಗೆ ಹೇಳ್ತಾ ಇದ್ದೀನಿ ಕೃತಿ, ಇನ್ಮೇಲೆ ಯಾವ ಹುಡುಗಿನೂ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ, ನೋಡೋನು ಸುಮ್ಮನೆ ಬಿಡಲ್ಲ. ದಯವಿಟ್ಟು ನಮ್ಮನ್ನ ಸಂಸ್ಕೃತಿ.